ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗ್ತಿರೋದ್ರಿಂದ ಚಿಕ್ಲಿಹೊಳೆ ಜಲಾಶಯ ಈಗ ಭರ್ತಿಯಾಗಿದೆ. ಇದು ಕುಶಾಲನಗರ ತಾಲೂಕಿನ ರಂಗಸಮುದ್ರ ಗ್ರಾಮದಲ್ಲಿರುವಂಥ ಚಿಕ್ಲಿಹೊಳೆ ಜಲಾಶಯ. ಇದರ ಸಾಮರ್ಥ್ಯ ಇರುವಂಥದ್ದು 0.180 TMC ನೀರಿನ ಸಂಗ್ರಹ ಸಾಮರ್ಥ್ಯ, ಅಂದರೆ ಅತ್ಯಂತ ಸಣ್ಣ ಜಲಾಶಯ. ಇದರ ವಿಶೇಷತೆ ಏನೆಂದರೆ ಎಲ್ಲ ಜಲಾಶಯಗಳಲ್ಲಿ ನೀರು ಭರ್ತಿಯಾದಾಗ ನದಿಗೆ ನೀರು ಬಿಡಲಾಗುತ್ತೆ, ಆದರೆ ಇಲ್ಲಿ ನೀರು ಭರ್ತಿಯಾದಾಗ ತಾನಾಗೆ ನದಿಗೆ ಹರಿದು ಹೋಗುತ್ತೆ. ಅದು ನೋಡಲಿಕ್ಕೆ ಕೂಡ ತುಂಬ ಸೊಗಸಾಗಿರುತ್ತೆ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಇದನ್ನು ನೋಡಲಿಕ್ಕಾಗಿ ಬರ್ತಾರೆ. ಅಂದರೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ನೀರು ಭರ್ತಿಯಾದಾಗ ತಾನಾಗೆ ನೀರು ಹರಿದು ಹೋಗುವಂಥದ್ದು. ಇದು ಏನು ಒಂದು ದೃಶ್ಯ ಇಲ್ಲಿ ಇದಾಗುತ್ತೆ. ಅಂದರೆ ನಯಾಗರ ಫಾಲ್ಸ್ ಅನ್ನು ಹೋಲಿಕೆ ಮಾಡುವಂಥ ಇದೆ ಅಂತೇಳಿ ಇಲ್ಲಿಯ ನೋಡುವಂಥ ಪ್ರವಾಸಿಗರು ಹೇಳ್ತಾರೆ. ಅಷ್ಟು ಸೊಗಸಾಗಿ ಕಾಣುತ್ತೆ. ಈ ನದಿ ಭರ್ತಿಯಾಗಿ ಹೋಗುವಂಥ ನೀರು ಕಾವೇರಿ ನದಿಗೆ ಹೋಗಿ ಸೇರುತ್ತೆ. ಅಂದರೆ ಈ ಜಲಾಶಯ ಏನಿದೆ ಇದು ಕೃಷಿ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಿರುವಂಥ ಜಲಾಶಯ. ಬೇಸಿಗೆಯಲ್ಲಿ ಕೃಷಿಗೆ ಇದರಿಂದ ನೀರು ಪೂರೈಕೆ ಆಗುತ್ತೆ. ಈಗ ಮಳೆಗಾಲದಲ್ಲಿ ಹೆಚ್ಚು ನೀರೇನು ಬರುತ್ತೆ, ಈ ನೀರು ಹೋಗಿ ಕಾವೇರಿ ನದಿಗೆ ಸೇರುತ್ತೆ. ಒಟ್ಟಾರೆ ಈಗ ಸಾಕಷ್ಟು ಪ್ರವಾಸಿಗರು ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ರಜಾ ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ಚಿಕ್ಲಿಹೊಳೆ ಜಲಾಶಯ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿದೆ. ಕ್ಯಾಮರಾ ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗ್ತಿರೋದ್ರಿಂದ ಚಿಕ್ಲಿಹೊಳೆ ಜಲಾಶಯ ಈಗ ಭರ್ತಿಯಾಗಿದೆ. ಇದು ಕುಶಾಲನಗರ ತಾಲೂಕಿನ ರಂಗಸಮುದ್ರ ಗ್ರಾಮದಲ್ಲಿರುವಂಥ ಚಿಕ್ಲಿಹೊಳೆ ಜಲಾಶಯ. ಇದರ ಸಾಮರ್ಥ್ಯ ಇರುವಂಥದ್ದು 0.180 TMC ನೀರಿನ ಸಂಗ್ರಹ ಸಾಮರ್ಥ್ಯ, ಅಂದರೆ ಅತ್ಯಂತ ಸಣ್ಣ ಜಲಾಶಯ. ಇದರ ವಿಶೇಷತೆ ಏನೆಂದರೆ ಎಲ್ಲ ಜಲಾಶಯಗಳಲ್ಲಿ ನೀರು ಭರ್ತಿಯಾದಾಗ ನದಿಗೆ ನೀರು ಬಿಡಲಾಗುತ್ತೆ, ಆದರೆ ಇಲ್ಲಿ ನೀರು ಭರ್ತಿಯಾದಾಗ ತಾನಾಗೆ ನದಿಗೆ ಹರಿದು ಹೋಗುತ್ತೆ. ಅದು ನೋಡಲಿಕ್ಕೆ ಕೂಡ ತುಂಬ ಸೊಗಸಾಗಿರುತ್ತೆ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಇದನ್ನು ನೋಡಲಿಕ್ಕಾಗಿ ಬರ್ತಾರೆ. ಅಂದರೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ನೀರು ಭರ್ತಿಯಾದಾಗ ತಾನಾಗೆ ನೀರು ಹರಿದು ಹೋಗುವಂಥದ್ದು. ಇದು ಏನು ಒಂದು ದೃಶ್ಯ ಇಲ್ಲಿ ಇದಾಗುತ್ತೆ. ಅಂದರೆ ನಯಾಗರ ಫಾಲ್ಸ್ ಅನ್ನು ಹೋಲಿಕೆ ಮಾಡುವಂಥ ಇದೆ ಅಂತೇಳಿ ಇಲ್ಲಿಯ ನೋಡುವಂಥ ಪ್ರವಾಸಿಗರು ಹೇಳ್ತಾರೆ. ಅಷ್ಟು ಸೊಗಸಾಗಿ ಕಾಣುತ್ತೆ. ಈ ನದಿ ಭರ್ತಿಯಾಗಿ ಹೋಗುವಂಥ ನೀರು ಕಾವೇರಿ ನದಿಗೆ ಹೋಗಿ ಸೇರುತ್ತೆ. ಅಂದರೆ ಈ ಜಲಾಶಯ ಏನಿದೆ ಇದು ಕೃಷಿ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಿರುವಂಥ ಜಲಾಶಯ. ಬೇಸಿಗೆಯಲ್ಲಿ ಕೃಷಿಗೆ ಇದರಿಂದ ನೀರು ಪೂರೈಕೆ ಆಗುತ್ತೆ. ಈಗ ಮಳೆಗಾಲದಲ್ಲಿ ಹೆಚ್ಚು ನೀರೇನು ಬರುತ್ತೆ, ಈ ನೀರು ಹೋಗಿ ಕಾವೇರಿ ನದಿಗೆ ಸೇರುತ್ತೆ. ಒಟ್ಟಾರೆ ಈಗ ಸಾಕಷ್ಟು ಪ್ರವಾಸಿಗರು ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ರಜಾ ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ಚಿಕ್ಲಿಹೊಳೆ ಜಲಾಶಯ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿದೆ. ಕ್ಯಾಮರಾ ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.